ಓಡ್ಸೋಕ್ಕಂತಲೇ ಕೆಲವೊಂದು ಟ್ರ್ಯಾಕ್ ರೋಡ್ಗಳೆಲ್ಲ ಇರುತ್ತೆ ಸ್ನೇಹಿತರೆ. ಅದು ಪ್ರಾಕ್ಟೀಸ್ಗೆ ಅಂತಲೇ ಇರುತ್ತೆ, ಸ್ಪೀಡಿಗೆ ಅಂತಲೇ ಇರುತ್ತೆ. ಅಂಥ ರೋಡ್ಗಳನ್ನ ನಾವು ಚಾಯ್ಸ್ ಮಾಡ್ಕೊಂಡು ಸ್ನೇಹಿತರೆ, ನಮ್ಗಳ ವಿಡಿಯೋ ಎಲ್ಲ ನೋಡ್ತೀರಲ್ಲ ಸ್ನೇಹಿತರೆ, ನೀವು ನಿಜವಾಗ್ಲೂ ಇಷ್ಟು ಸ್ಪೀಡೆಲ್ಲ ಒಳ್ಳೆಯದಲ್ಲ ಸ್ನೇಹಿತರೆ. ಯಾರು ಯಾವ ಕಡೆಯಿಂದ ಏನು ಬರುತ್ತೆ, ಯಾರು ರೋಡ್ ಕ್ರಾಸ್ ಮಾಡ್ತಾರೆ, ಯಾರು ಬ್ರೇಕ್ ಹೊಡಿತಾರೆ ಏನು ಗೊತ್ತಾಗಲ್ಲ ಸ್ನೇಹಿತರೆ. ನಮ್ಮ ಹೋಗುವ ಸ್ಪೀಡಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾವುದೇ ABS ಇರಲಿ, ಟ್ಯಾಕ್ಷನ್ ಕಂಟ್ರೋಲ್ ಇರಲಿ, ಮಣ್ಣಿರಲಿ, ಮಸಿ ಇರಲಿ, ಯಾವುದೂ ಅಲ್ಲ ಸ್ನೇಹಿತರೆ. ಆ ಹೋಗೋ ಸ್ಪೀಡಿಗೆ ಬ್ರೇಕ್ ಹಿಡಿಯಲ್ಲ. ಯಾರೋ ರೋಡ್ ಕ್ರಾಸ್ ಮಾಡಿರ್ತಾನೆ ಪಾಪ. ನಾವು ಕರೆಕ್ಟಾಗಿದ್ರು ಅವನು ಕರೆಕ್ಟಾಗಿರಲ್ಲ, ಇಲ್ಲ ಅವ್ನು ಕರೆಕ್ಟಾಗಿದ್ರು ನಮ್ಮದು ಬ್ರೇಕ್ ಹಿಡಿಯಲ್ಲ. ಒಬ್ಬಂದಲ್ಲ ಒಬ್ಬೊಂದು ಮಿಸ್ಟೇಕ್ಸ್ ಇರುತ್ತೆ ಸ್ನೇಹಿತರೆ. ಆದರೆ ನಾವು ಮಾಡ್ತಿರೋದು ತಪ್ಪು ಸ್ನೇಹಿತರೆ. ಇಷ್ಟೊಂದು ಓವರ್ ಸ್ಪೀಡಾಗಿ ಓಡಿಸ್ಬಾರ್ದು ಸ್ನೇಹಿತರೆ. ಓಡ್ಸೋಕ್ಕಂತಲೇ ಕೆಲವೊಂದು ಟ್ರ್ಯಾಕ್ ರೋಡ್ಗಳೆಲ್ಲ ಇರುತ್ತೆ ಸ್ನೇಹಿತರೆ. ಅದು ಪ್ರಾಕ್ಟೀಸ್ಗೆ ಅಂತಲೇ ಇರುತ್ತೆ, ಸ್ಪೀಡಿಗೆ ಅಂತಲೇ ಇರುತ್ತೆ. ಅಂಥ ರೋಡ್ಗಳನ್ನ ನಾವು ಚಾಯ್ಸ್ ಮಾಡಿಕೊಂಡು ಸ್ಪೀಡ್ ಹೊಡಿಬೇಕು ಸ್ನೇಹಿತರೆ. ನಾವಿದು ಪಬ್ಲಿಕ್ ಓಡಾಡೋ ರೋಡಲ್ಲಿ ಇಷ್ಟೊಂದು ಸ್ಪೀಡಾಗಿ ಓಡಿಸೋದು ತಪ್ಪು ಸ್ನೇಹಿತರೆ. ನಿಜವಾಗ್ಲೂ ಇದು ನನ್ನ ಮನಸ್ಸಿನ ಮಾತು ಸ್ನೇಹಿತರೆ. ನಿಜವಾಗ್ಲೂ ತಪ್ಪು. ಇಷ್ಟು ಸ್ಪೀಡ್ ಓಡಿಸ್ಲೇಬಾರ್ದು ಸ್ನೇಹಿತರೆ. ಇದು ಪಬ್ಲಿಕ್ ಓಡಾಡೋದು, ಸಾವಿರಾರು ಜನ ಓಡಾಡ್ತಾರೆ. ಯಾವ ಟೆನ್ಷನಲ್ಲಿ ಇರ್ತಾನೆ ಸ್ನೇಹಿತರೆ. ನಂದೊಂದು ರಿಕ್ವೆಸ್ಟ್ ಸ್ನೇಹಿತರೆ, ಈ ಪಬ್ಲಿಕ್ ರೋಡಲ್ಲಿ ಹೊಡೀರಿ ಸ್ನೇಹಿತರೆ. ಟ್ರ್ಯಾಕಿಗೆ ಹೋಗಿ ಪೇ ಮಾಡಿ ಟ್ರ್ಯಾಕಲ್ಲಿ ಗಾಡಿ ಓಡಿಸಿ ಸ್ನೇಹಿತರೆ. ಎಷ್ಟು ಸ್ಪೀಡ್ ಬೇಕಾದ್ರೆ ಓಡಿಸಿ. ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗೋಲ್ಲ ಸ್ನೇಹಿತರೆ. ನಮ್ಮ ಖುಷಿಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಒಳ್ಳೆಯದಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಟ್ರ್ಯಾಕ್ ರೋಡಲ್ಲಿ ಓಡಿಸಿ ಸ್ನೇಹಿತರೆ. ಹುಷಾರಾಗಿ ಓಡಿಸಿ, ಜಾಗ್ರತೆಯಿಂದ ಓಡಿಸಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗ ಬರ್ತಾ ತುಂಬ ಟ್ರಾಫಿಕ್ಗಳಾಗ್ಬಿಟ್ಟಿದೆ ಸ್ನೇಹಿತರೆ. ಗಾಡಿ ಹೊಡಿಯೋಕ್ಕೆ ಆಗಲ್ಲ. ಅಂಥದ್ರಲ್ಲೂ ಆ ಸಂಧಿ ಗುಂದಿಯಲ್ಲೆಲ್ಲ ತೂರಿಸ್ಕೊಂಡು ಹೊಡಿತಾರೆ, ನಾವು ನೋಡ್ತೀವಿ ಸ್ನೇಹಿತರೆ. ಇದು ಯಾರು ಬೈಕರ್ಸು ಮಾಡಲ್ಲ ಸ್ನೇಹಿತರೆ. ಈ ಕೆಲವರೊಂದು ಅವ್ರದ್ದೇ ಒಂದು ಅಸೋಸಿಯೇಷನ್ ಗ್ರೂಪ್ಸ್ ಇದೆ. ಅಂಥವ್ರು ಯಾರು ಈ ಥರ ಎಲ್ಲ ಹೇಳ್ತಾರಲ್ಲ, ಪೊರ್ಕಿ ಥರ ಗಾಡಿ ಓಡಿಸೋದು ಇವೆಲ್ಲ ಮಾಡಲ್ಲ ಸ್ನೇಹಿತರೆ. ಅವ್ರದ್ದೇ ಒಂದೊಂದು ಈ ಥರ ಹಿಂಗೆ ಓಡಿಸ್ಬೇಕು, ಈ ಥರ ಇರಬೇಕು, ಜಾಕೆಟ್ಗಳನ್ನು ರೈಡಿಂಗ್ ಗೇರ್ಸ್ ಹಾಕೋಬೇಕು, ಈ ಥರನೇ ಓಡಿಸ್ಬೇಕು. ಲೆಫ್ಟ್ ತಗೊಳ್ಳುವಾಗ ಈ ಥರ ಸಿಗ್ನಲ್ ಕೊಡಬೇಕು, ರೈಟ್ ತಗೊಳ್ಳುವಾಗ ಈ ಥರ ಸ್ಟಾಪ್ ಮಾಡಿದರೆ ಈ ಥರ ಸಿಗ್ನಲ್ ಕೊಡಬೇಕಂತ ಅವ್ರದ್ದೊಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇರುತ್ತೆ ಸರ್. ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಅವ್ರು ಓಡಿಸ್ತಾರೆ ಸ್ನೇಹಿತರೆ. ಈ ಕೆಲವರು ಈ ಪೊರ್ಕಿಗಳೆಲ್ಲ ಬರ್ತಾರಲ್ಲ ಸ್ನೇಹಿತರೆ, ಅದು ಬೈಕ್ ಹೆಸರು ಹೇಳಲ್ಲ ನಾನು. ಪೊರ್ಕಿ ಅಂದರೆ ನೀವು ಯಾವ ಬೈಕ್ ತಗೊಬರ್ತಾರಂತ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಅವ್ರು ಏನು ಮಾಡ್ತಾರೆ, ಈ ಪಬ್ಲಿಕ್ಗಳಲ್ಲಿ ಅಂಥ ಗಾಡಿ ಹೋಗಿ ಅಲ್ಲಿ ಗ್ಯಾಪ್ ಇರಲ್ಲ ಅಂಥದ್ರಲ್ಲಿ ತೂರಿಸ್ಕೊಂಡು ಲೆಫ್ಟ್ ರೈಟ್ ಎಳ್ಕೊಂಡು ವೀಲಿಂಗ್ ಮಾಡ್ಕೊಂಡು ಈ ಥರ ಎಲ್ಲ ಹೋಗೋದ್ರಿಂದ ಯಾರೋ ಒಬ್ಬರು ಮಾಡಿದ ತಪ್ಪಿಂದ ಇವತ್ತು ಬೈಕರ್ಸಿಗೆಲ್ಲ ಕೆಟ್ಟ ಹೆಸರು ಬಂದಿದೆ ಸ್ನೇಹಿತರೆ. ಮತ್ತೊಂದು ವಿಷಯ ಸ್ನೇಹಿತರೆ, ಸೈಲೆನ್ಸರ್ ವಿಷಯದಲ್ಲೂ ಅಷ್ಟೇ ಸ್ನೇಹಿತರೆ. ಆವತ್ತು ನನಗೂ ಕೂಡ ಒಂದು ಕೇಸ್ ಹಾಕಿದ್ದಾರೆ ಸೈಲೆನ್ಸರ್ ವಿಷಯದಲ್ಲಿ. ನಾವು ಬರೋ ಅಂತ ಹೆವಿ ಸೌಂಡ್ ಮಾಡ್ಕೊಂಡು ಹೋಗೋದು. ಮತ್ತೊಂದು ನಮ್ಮ ಜನಗಳು ತಪ್ಪು ಮಾಡೋದು ಏನು ಗೊತ್ತಾ ಸ್ನೇಹಿತರೆ, ಈಗ ಸ್ಕೂಟಿಯಲ್ಲಿ ಆಗಲಿ ಬೈಕಲ್ಲಾಗಲಿ ಗಂಡ ಹೆಂಡ್ತಿ ಹೋಗ್ತಾ ಇರ್ತಾರೆ. ಅವ್ರ ತೋಳಲ್ಲಿ ಒಂದು ಪಾಪುನೂ ಇರುತ್ತೆ, ಅದು ನಿದ್ದೆಯಲ್ಲಿ ಇರುತ್ತೆ. ಇವರು ಸಡನ್ ಅವ್ರ ಪಕ್ಕದಲ್ಲೇ ಹೆವಿ ಸೌಂಡ್ ಮಾಡ್ಕೊಂಡು ಹೋದಾಗ ಅವ್ರು ಗಾಬರಿಗೊಂಡು ಗಾಡಿಯಿಂದ ಬೀಳೋ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಈ ಥರ ತಪ್ಪುಗಳನ್ನೆಲ್ಲ ಮಾಡಬೇಡಿ ಸ್ನೇಹಿತರೆ. ಗಾಡಿ ಪಕ್ಕದಲ್ಲಿ ಹೋಗುವಾಗ ನೋಡ್ಕೊಳ್ಳಿ, ಯಾರಿದ್ದಾರೆ, ಹೆಣ್ಮಕ್ಳು ಕೂತಿದ್ದಾರಾ, ಚಿಕ್ಕ ಮಕ್ಕಳಿದ್ವಿ, ಅದು ನೋಡಿಕೊಂಡು ಸೌಂಡ್ ಮಾಡಿ ಸ್ನೇಹಿತರೆ. ಅವ್ರ ಹತ್ರ ಏಜ್ ಆದವರು ಇರ್ತಾರೆ, ಅವ್ರಿಗೆ ಒಂದೇ ಸಲ ಸೌಂಡ್ ಕೇಳಿದಾಗ ಗಾಬರಿಗೊಂಡ್ಕೊಂಡು ಆ ಸ್ಕೂಟಿ ಅವರೇ ಓಡಿಸೋದಿದ್ರು ಬಿಸಾಡ್ಬಿಡ್ತಾರೆ ಸ್ಕೂಟಿನೂ ಗಾಬರಿಗೊಂಡು. ಇದೆಲ್ಲ ನೋಡಿಕೊಂಡು ಸ್ವಲ್ಪ ಆರಾಮಾಗಿ ಓಡಿಸಿ ಸ್ನೇಹಿತರೆ. ಬೈಕವ್ರಿಗೆ ಒಳ್ಳೆಯ ಹೆಸರು ಇದೆ, ಅದನ್ನು ಯಾರೋ ಒಬ್ರಿಬ್ರು ಮಾಡಿ ಅದನ್ನು ಕೆಟ್ಟ ಹೆಸರು ಬರೋ ಹಾಗೆ ಮಾಡಬೇಡಿ ಸ್ನೇಹಿತರೆ. ಏನೋ ನಮ್ಮ ಫೀಲಿಂಗ್ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ಯಾಟರ್ಡೆ ಸಂಡೇ ಹೊರಗಡೆ ಬರ್ತೀವಿ ಸ್ನೇಹಿತರೆ. ಮಿಕ್ಕಿದ ದಿನ ಎಲ್ಲ ಕೆಲಸ ಅಂತ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತೀವಿ. ಅದೊಂಚೂರು ಟೈಮ್ ಪಾಸ್ ಅಂತ ಒಂದು ಎಂಜಾಯ್ಮೆಂಟಿಗೆ ಅಂತ ಸ್ಯಾಟರ್ಡೆ ಸಂಡೇ ಹೊರಗಡೆ ಬರ್ತೀವಿ. ಅದನ್ನು ಬಂದ್ ಮಾಡುವ ಹಾಗೆ ಮಾಡಬೇಡಿ ಸ್ನೇಹಿತರೆ. ಎಲ್ಲರಿಗೂ ರಿಕ್ವೆಸ್ಟ್ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್.